ಟನಲ್ ರಸ್ತೆ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ. ಡಿಸಿಎಂ ಡಿಕೆಶಿ ಅವರ ಕನಸಿನ ಪ್ರಾಜೆಕ್ಟ್. ಇದೀಗ ಈ ಯೋಜನೆ ಅದಾನಿ ಕಂಪನಿ ಪಾಲಾಗುವ ಸಾಧ್ಯತೆ ದಟ್ಟವಾಗಿದೆ. ಇದು ರಾಜಕೀಯವಾಗಿಯೂ ಇಕ್ಕಟ್ಟು ಸೃಷ್ಟಿಸಿದೆ. ಬೆಂಗಳೂರು ಸುರಂಗ ಮಾರ್ಗದ ಟೆಂಡರ್ ಅದಾನಿ ಗ್ರೂಪ್ ಪಾಲಾಗುತ್ತಾ? ಯಾರೇ ಬಿಡ್ ಮಾಡಲಿ ಸರ್ಕಾರ ಘೋಷಣೆ ಮಾಡಿದಷ್ಟೇ ಹಣ ಎಂದ ಡಿಸಿಎಂ. ಹೌದು, ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ನಡುವಿನ ಟನಲ್ ರೋಡ್ ಯೋಜನೆಯ ಹೊಣೆ ಅದಾನಿ ಕಂಪನಿ ಪಾಲಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಯೋಜನೆಗಾಗಿ ಕಾಮಗಾರಿಗಾಗಿ ಟೆಂಡರ್ನಲ್ಲಿ ಭಾಗವಹಿಸಿದ್ದ ಕಂಪನಿಗಳ ಪೈಕಿ ಅತಿ ಕಡಿಮೆ ಮೊತ್ತಕ್ಕೆ ಅದಾನಿ ಕಂಪನಿ ಟೆಂಡರ್ ಸಲ್ಲಿಸಿದೆ. ಅಂದಹಾಗೆ ಟನಲ್ ರಸ್ತೆಗೆ ಜಿಬಿಎ 17,698 ಕೋಟಿ ನಿಗದಿಪಡಿಸಿದೆ. ಕಾಮಗಾರಿ ಟೆಂಡರ್ನಲ್ಲಿ ಅಂತಿಮ ಹಂತಕ್ಕೆ 2 ಕಂಪನಿಗಳು ಮಾತ್ರ ಅರ್ಹರಾಗಿದ್ದು ಬಿಡ್ ಸಲ್ಲಿಸಿದ್ರು. ಈ ಪೈಕಿ ಹೈದರಾಬಾದ್ನ ವಿಶ್ವ ಸಮುದ್ರ ಗ್ರೂಪ್ಸ್ 25,474 ಕೋಟಿ ರೂಪಾಯಿಗೆ ಬಿಡ್ ಸಲ್ಲಿಸಿದ್ರೆ ಅದಾನಿ ಗ್ರೂಪ್ಸ್ನಿಂದ 22,267 ಕೋಟಿಗೆ ಬಿಡ್ ಸಲ್ಲಿಕೆಯಾಗಿದೆ. ಜಿಬಿಎ ನಿಗದಿ ಮಾಡಿದ್ದಕ್ಕಿಂತ 24% ಹೆಚ್ಚಿನ ಮೊತ್ತಕ್ಕೆ ಬಿಡ್ ಸಲ್ಲಿಸಿದ್ರು ಪ್ರತಿಸ್ಪರ್ಧಿ ಕಂಪನಿಗಿಂತ ಕಡಿಮೆ ಮೊತ್ತವನ್ನ ಕೋಟ್ ಮಾಡಿದೆ. ಹೀಗಾಗಿ ಲೀಗಲಿ ಬಿಡ್ ಪಡೆಯಲು ಅದಾನಿ ಕಂಪನಿ ಮೊದಲ ಆಯ್ಕೆಯಾಗಲಿದೆ. ಇನ್ನು ಯಾರು ಎಷ್ಟೇ ಬಿಡ್ ಮಾಡಿದ್ರೂ ಸರ್ಕಾರ ನಿಗದಿ ಮಾಡಿದಷ್ಟೇ ಕೊಡೋದು ಅಂತ ಡಿಕೆಶಿ ಹೇಳಿದ್ದಾರೆ. ಬಿಡ್ಡಿಂಗ್ ಎಲ್ಲ ಟೈಮ್ ಮುಗಿದಿದೆ, ಇನ್ನು ನಂಗೆ ರಿಪೋರ್ಟ್ ಬಂದಿಲ್ಲ. ಅದೆಲ್ಲ ರಿಪೋರ್ಟ್ ಬರಲಿ, ಆಮೇಲೆ ನಾವು ನೋಡಪ್ಪ. 1,000 ಕೋಟಿಗಾರು ಹಾಕೊಳ್ಳಿ, ನಾವಂತೂ ಏನ್ ಮಾತು ಕೊಟ್ಟಿದೀವಿ ಅಷ್ಟ್ರ ಮೇಲೆ ನಾವು ₹1 ಕೊಡುದಿಲ್ಲ. ಅವ್ರ ಸ್ವಂತ ಅಕೌಂಟ್ ಮಾಡ್ಬೇಕು, ಅವ್ರ ಲೆಕ್ಕ. ಅದೆಲ್ಲ ನಾವು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ನಮ್ಗೆ ನಾವೇನು ಸರ್ಕಾರದಿಂದ ಕೊಡ್ಬೇಕು ಅಂತಿದೀವಿ ನಾವು ಅಷ್ಟೇ ಕೊಡೋದು. ಒಟ್ನಲ್ಲಿ ಸದಾ ಅದಾನಿ ಕುರಿತು ಟೀಕೆ ಮಾಡುವ ಕಾಂಗ್ರೆಸ್ ಈಗ ಅದಾನಿ ಗ್ರೂಪ್ಸ್ಗೆ ಟೆಂಡರ್ ಕೊಡುತ್ತಾ, ಅಥವಾ ಟನಲ್ ರಸ್ತೆ ವಿರೋಧಿಸುತ್ತಿರುವ ಬಿಜೆಪಿ ಈಗ ಅದಾನಿ ಗ್ರೂಪ್ಸ್ ವಿರುದ್ಧ ಧ್ವನಿ ಎತ್ತುತ್ತಾ ಅನ್ನೋದೇ ಕುತೂಹಲ ಮೂಡಿಸಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು. ಬೆಂಗಳೂರಿನ ಬಡ ರೋಗಿಗಳಿಗೆ ಆರೋಗ್ಯ ಇಲಾಖೆ ಗುಡ್ ನ್ಯೂಸ್ ನೀಡಲು ಮುಂದಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ ಸೇರಿದಂತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಜೆ 4 ಗಂಟೆ ಬಳಿಕ ಒಪಿಡಿ ಕ್ಲೋಸ್ ಆಗ್ತಿತ್ತು. ಹಾಗೆ ವೈದ್ಯರು ಇರಲ್ಲ ಅನ್ನುವಂತಹ ಸಮಸ್ಯೆಯೂ ಕೂಡ ಎದುರಾಗ್ತಿತ್ತು. ಇದೀಗ ಈ ಸಮಸ್ಯೆಗೆ ಮುಕ್ತಿ ನೀಡಲು ಸರ್ಕಾರ ಮುಂದಾಗಿದೆ. ಸಂಜೆಯೂ ಒಪಿಡಿ ಓಪನ್ ಮಾಡಲು ಮುಂದಾಗಿದ್ದು, ಒಪಿಡಿ ಅವಧಿಯನ್ನ ರಾತ್ರಿ 8 ಗಂಟೆಯವರೆಗೆ ವಿಸ್ತರಣೆ ಮಾಡಲು ಇದೀಗ ಸರ್ಕಾರ ಪ್ಲಾನ್ ರೂಪಿಸುತ್ತಿದೆ.